ಮೈಕ್ರೋ ಫಿನಾನ್ಸ್ ಟಾರ್ಚರ್ಗೆ ಜನ ವಿಲವಿಲ ಅಂತ ಒದ್ದಾಡಿ ಸಾವು ನೋವು ಆಗಿರುವ ಸಂದರ್ಭದಲ್ಲಿ ಅದೊಂದು ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ಹಾವಳಿ ಸಹ ಹೆಚ್ಚಾಗಿದೆ. ₹100 ಸಾಲಕ್ಕೆ ಪ್ರತಿ ತಿಂಗಳು 10ರಿಂದ 15% ವಸೂಲಿ ಮಾಡಿದ್ದಲ್ಲದೆ ಬಡ್ಡಿ ಚಕ್ರಬಡ್ಡಿ ಅಸಲು ಸಮೇತ ಸಾಲ ತೀರಿಸಿದ್ರು. ಶ್ಯೂರಿಟಿ ಇಟ್ಕೊಂಡಿದ್ದ ಚೆಕ್ಗಳನ್ನು ನೀಡದೆ ಕಿರುಕುಳ ನೀಡ್ತಾ ಇರೋ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ. 10,000 ಸಾಲ, 1.5 ಲಕ್ಷ ಬಡ್ಡಿ. ಅಷ್ಟೊಂದು ಬಡ್ಡಿ ಕಟ್ಟಿದ್ರೂ ತೀರದ ಸಾಲ. ಅಸಲು ಬಡ್ಡಿ ಕಟ್ಟಿದ್ರೂ ಚೆಕ್ ಬೌನ್ಸ್ ಕೇಸ್. ದಂಧೆಕೋರರ ಕಾಟಕ್ಕೆ ಸಾಲಗಾರರು ವಿಲವಿಲ. ಹೀಗೆ ಬಡ್ಡಿ, ಚಕ್ರಬಡ್ಡಿ, ಅಸಲು ಸಮೇತ ಮೀಟರ್ ಬಡ್ಡಿ ಸಾಲ ತೀರಿಸಿದ್ರು. ಶ್ಯೂರಿಟಿ ಇಟ್ಕೊಂಡಿದ್ದ ಚೆಕ್ಗಳನ್ನ ನೀಡದೆ ಕಿರುಕುಳ ನೀಡ್ತಿದ್ದಾನೆ ಅಂತ ಆರೋಪಿಸಿ ಆತನ ಫೋಟೋಗಳನ್ನ ಪ್ರದರ್ಶನ ಮಾಡಿ ನ್ಯಾಯ ಕೇಳ್ತಿರೋ ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಯಲೆಹಳ್ಳಿ, ಕಂಡಕನಹಳ್ಳಿ ಹಾಗೂ ಆವಲಹಳ್ಳಿ ಗ್ರಾಮದವರು. ಅಂದಹಾಗೆ ಇವರು ಮದುವೆ ಸೇರಿದಂತೆ ಕೃಷಿ ಕಾಯಕಕ್ಕೆ ಕೈ ಸಾಲ ಅಂತ 10,000, 20,000 ರೂಪಾಯಿಯನ್ನ ಯಲೆಹಳ್ಳಿ ಗ್ರಾಮದ ವೆಂಕಟೇಶ್ ಬಳಿ ಪಡೆದುಕೊಂಡಿದ್ರಂತೆ. ಸಾಲ ಕೊಡುವಾಗ ಖಾಲಿ ಚೆಕ್ ಪಡೆದಿದ್ದ ವೆಂಕಟೇಶ್ ₹100ಗೆ 10ರಿಂದ 15% ಬಡ್ಡಿ ಹಾಕಿದ್ದಂತೆ. ಆದ್ರೂ ಕಷ್ಟ ಅಂತ ತಗೊಂಡು ವರ್ಷಾನುಗಟ್ಟಲೆ ಬಡ್ಡಿ ಕಟ್ಟಿ ಸಾಕಾಗಿ ಕೊನೆಗೆ ಅಸಲು ಹಣ ಕೊಟ್ಟು ಕೈ ತೊಳೆದುಕೊಂಡಿದ್ದಾರಂತೆ. ಆದ್ರೆ ಸಾಲ ಪಡೆಯುವಾಗ ಶ್ಯೂರಿಟಿಯಾಗಿ ಕೊಟ್ಟಿದ್ದ ಖಾಲಿ ಚೆಕ್ ವಾಪಸ್ ಕೊಡದ ವೆಂಕಟೇಶ್ 10,000ಕ್ಕೆ 1 ಲಕ್ಷ, 20,000ಕ್ಕೆ 2 ಲಕ್ಷ ಹಣ ಕೊಡಬೇಕು ಅಂತ ಖಾಲಿ ಚೆಕ್ನಲ್ಲಿ ಬರೆದುಕೊಂಡು ಚೆಕ್ ಬೌನ್ಸ್ ಕೇಸ್ ಹಾಕಿ ಕೋರ್ಟ್ಗೆ ಅಲೆದಾಡಿಸುತ್ತಿದ್ದಾನೆ ಅಂತ ಆರೋಪಿಸುತ್ತಿದ್ದಾರೆ. ನಾವು ಬಡ್ಡಿ ಗಂಟು ಎಲ್ಲ ಕಟ್ತಾ 1 ವರ್ಷ ಕಟ್ಟಿದ ಬಡ್ಡಿ, ಆಮೇಲೆ ಬಡ್ಡಿನೂ ಗಂಟು ಎಲ್ಲ ಒಂದೇ ಸರಿ ಸೆಟ್ಲ್ ಮಾಡಿದ್ನೆ. ಮತ್ತೆ ನೀನು ತಿಮ್ಮರಾಯಪ್ಪನ ಕೈಯಾಗ ನಾನು ಕಳಿಸ್ತೀನಿ ಚೆಕ್ಕು ಅಂತ ಹೇಳ್ಬಿಟ್ಟು ಕಳಿಸ್ಲಿಲ್ಲ. ಹುಡ್ಕೊಂಡೋದ್ರೆ ಎಲ್ಲೆಲ್ಲಿ ಸಿಕ್ಕಿಲ್ಲ. ಚಿಕ್ಕಬಳ್ಳಾಪುರಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಸುಮಾರು ಜನಗಳ ಹತ್ರ ನಮ್ಮಂತ ಹ್ಯಾಂಡಿಕ್ಯಾಪ್ಟು ಹೆಂಗಸ್ರ ಮೇಲೆ ಅವ್ರ ಮೇಲೆ ಎಲ್ಲ ಕೇಸ್ ಮಾಡಿ ಇವರು ಕೋರ್ಟ್ಗೆ ಹಾಕಿದ್ದಾರೆ. 2 ಲಕ್ಷ ರೂಪಾಯಿ ಚೆಕ್ ಮೇಲೆ ಹಾಕೋದು ಸರ್. ನಮ್ಮದು ಒಂದೇ ಚೆಕ್ ಕೊಟ್ಟಿರೋದು. ನಾವು 10,000 ರೂಪಾಯಿ ಇಟ್ಕೊಂಡಿರೋದು. 2 ಲಕ್ಷ ರೂಪಾಯಿ ಅವ್ನು ಇಷ್ಟ ಬಂದಂಗೆ ನಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಸೈನ್ ಚೆಕ್ ಮೇಲೆ ಹಾಕಿದ್ರಲ್ಲ, ಅವ್ನು ಇಷ್ಟ ಬಂದಂಗೆ ಬರ್ಕೊಂಡು ಇವಾಗ ಕೋರ್ಟ್ಗೆ ಹಾಕಿದ್ದಾನೆ. 20,000ಗೆ 2016 6ನೇ ತಿಂಗಳು 23ನೇ ತಾರೀಕು ನಮ್ಗೆ ಅಮೌಂಟ್ ಕೊಟ್ಟಿದ್ದು. ಆವತ್ತಿಂದ ಇದುವರೆಗೂ ಬಡ್ಡಿ ಕಟ್ಕೊಂಡು ಬಂದಿದ್ವಿ. 22,500 ರೂಪಾಯಿ ತಿಂಗಳಿಗೆ ವಸೂಲು ಮಾಡ್ಕೊಂಡು ಹೋಗ್ತಾ ಇದ್ರು. ಅವರು ಬಿಟ್ಟು ಮುರ್ಲುಕುಂಟೆ ತಿಮ್ಮರಾಯಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾ ಇದ್ರು. ಇವರು ಬರೀಲ್ಲ ಅಂದ್ರೆ ಅವ್ರು ಬಂದು ನಮ್ಮ ಹತ್ರ ದೌರ್ಜನ್ಯ ಮಾಡಿ ಕಾಸುಗಳಿಸ್ಕೊಂಡು ಹೋಗ್ತಾ ಇದ್ರು. 1 ತಿಂಗಳು ಸಮೇತ 1 ದಿನ ಸಮೇತ ನಮ್ಗೆ ಗ್ಯಾಪ್ ಕೊಡ್ತಾ ಇರಲಿಲ್ಲ. ಇದುವರೆಗೂ ಕಟ್ಕೊಂಡು ಬಂದಿದ್ದೀವಿ. ಆದ್ರೂ ಸಮೇತ ಚೆಕ್ ಎಲ್ಲ ನಾವು ಅಮೌಂಟ್ ಎಲ್ಲ ರಿಪ್ಲೈ ಮಾಡಿದ್ದೀವಿ. ರಿಪ್ಲೈ ಮಾಡಿದ್ರು ಸಮೇತ ನಮಗೆ ನಾವು ಕೊಟ್ಟಿರೋ ಅಂತ ಅಗ್ರಿಮೆಂಟ್ ಪೇಪರ್ ಆಗಲಿ ಒಂದು ಚೆಕ್ ಆಗಲಿ ನಮ್ಗೆ ವಾಪಸ್ ಇನ್ನೂ ಕೊಟ್ಟಿಲ್ಲ. ಅಲ್ಲಿ ಐತೆ ಇಲ್ಲಿ ಐತೆ ನಮ್ಮ ಯಜಮಾನ್ರ ಐತೆ ತಗೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸತಾಯಿಸಿ ನಮಗೆ ಕೊಡ್ದಿರ ಈಗ 20,000 ರೂಪಾಯಿಗೆ 2 ಲಕ್ಷ ರೂಪಾಯಿ ಚೆಕ್ ಹಾಕವ್ರೆ. ಅಂದ ಹಾಗೆ ಕಂಡಕನಹಳ್ಳಿ ನಿವಾಸಿ ಶಿವಶಂಕರ್ ಬಾಬು, ಆವಲಹಳ್ಳಿ ಮುನಿರಾಜು, ಕಂಡಕನಹಳ್ಳಿ ನಿವಾಸಿ ಭಾಗ್ಯಮ್ಮ, ಕಂಡಕನಹಳ್ಳಿ ನಿವಾಸಿ ನಾರಾಯಣಸ್ವಾಮಿ, ಅಂಗರೇಖನಹಳ್ಳಿ ಲಕ್ಷ್ಮೀದೇವಮ್ಮ, ಕಾಡದಿಬ್ಬೂರು ಮುನಿರಾಜು, ಕಾಡದಿಬ್ಬೂರು ಮುರುಳಿ, ವರಮಲ್ಲೇನಹಳ್ಳಿ ಎಂ ಮುನಿರಾಜು ಸೇರಿದಂತೆ ಹಲವರು ಈಗಾಗಲೇ ವೆಂಕಟೇಶ್ ಮೀಟರ್ ಬಡ್ಡಿ ದಂಧೆ ಮೂಲಕ ನಮಗೆ ಕೊಡಬಾರದ ಕಾಟ ಕೊಟ್ಟಿದ್ದಾನೆ, ನಮ್ಮ ಖಾಲಿ ಚೆಕ್ ನಮಗೆ ವಾಪಸ್ ಕೊಡದೆ ನಮ್ಮ ಮೇಲೆಯೇ ಕೇಸ್ ಹಾಕಿ ಬೆದರಿಸುತ್ತಿದ್ದಾನೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿಗೆ ದೂರು ನೀಡಿದ್ದಾರೆ. ಮನಿ ಲೆಂಡರ್ಸ್ ಇದ್ದಾರೆ, ಮತ್ತೆ ಬೇರೆ ಇದು ಮೀಟರ್ ಬಡ್ಡಿ ಬಗ್ಗೆ ಯಾರ ಮೇಲೆ ಕಂಪ್ಲೇಂಟ್ ಬರ್ತದೆ ಆಲ್ರೆಡಿ ಅವರಿಗೆ ಕರೆದು ಒಂದು ನಮ್ಮ ಸೈಡಿಂದ ವಾರ್ನಿಂಗ್ ಮಾಡಿದ್ದೀವಿ. ಒಂದು DC ಸರ್ದು ನೇತೃತ್ವದಲ್ಲಿ DC ಆಫೀಸಲ್ಲಿ ಕೂಡ ಮೈಕ್ರೋ ಫೈನಾನ್ಸ್ ಕಂಪ್ನೀಸ್ದು ಒಂದು ಮೀಟಿಂಗ್ ಆಯಿತು. ಆ ಟೈಮ್ಗೆ ಎಲ್ಲರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮಲ್ಲಿ ಎಲ್ಲ ಸ್ಟೇಷನ್ ಲೆವೆಲಲ್ಲಿ ಎಲ್ಲರಿಗೆ ಕರೆದು ವಾರ್ನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕಿ ಯಾರು ಈ ಥರ ಹರಾಸ್ ಮಾಡ್ತಾ ಇದ್ದಾರೆ ಲೋನ್ ವಿಚಾರ ಬಗ್ಗೆ ದಯವಿಟ್ಟು ನಮ್ಮ ಗಮನಕ್ಕೆ ಹೇಳಿ ನಾವು ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಮಾಡ್ತೀವಿ. ಈ ಬಗ್ಗೆ ವೆಂಕಟೇಶ್ ದೂರವಾಣಿ ಮೂಲಕ ಸ್ಪಷ್ಟನೆ ನೀಡಿದ್ದು, ನಾನು ಸಾಲ ಕೊಟ್ಟಿರೋದು ನಿಜ, ಆದ್ರೆ ಬಡ್ಡಿ ಪಡೆದಿಲ್ಲ, ಮೀಟರ್ ಬಡ್ಡಿ ದಂಧೆ ನಡೆಸಿಲ್ಲ. ಸಾಲ ಪಡೆದವರೆಲ್ಲ ನಮ್ಮ ಸಂಬಂಧಿಕರು. ಹಣ ಪಡೆದು ಸಾಲ ವಾಪಸ್ ಕೊಡ್ತೀವಿ ಅಂತ ಒಪ್ಕೊಂಡು ಈಗ ಹೀಗೆ ಮಾಡ್ತಿದ್ದಾರೆ ಅಂತಾನೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಮಧ್ಯೆ ಅನಧಿಕೃತ ಅಕ್ರಮ ಬಡ್ಡಿ ದಂಧೆಕೋರರಿಗೆ ಲಂಗು ಲಗಾಮು ಇಲ್ಲದಂತಾಗಿದೆ. ಅನಿವಾರ್ಯತೆಗೆ ಸಾಲ ಮಾಡಿದ ಬಡವರ ರಕ್ತವನ್ನ ಅಕ್ರಮ ಬಡ್ಡಿ ದಂಧೆಕೋರರು ಹೀರುತ್ತಿದ್ದು ಅವರ ವಿರುದ್ಧವೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಾರೆ ಪ್ರಜ್ಞಾವಂತರು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.